ಎಲ್ಲ ವೀಕ್ಷಕರಿಗೂ ಇತಿಹಾಸದ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಮಂಗಲಸೂತ್ರ ವಿವಾಹಿತ ಮಹಿಳೆಯ ಪಾಲಿಗೆ ಸೌಭಾಗ್ಯ. ವಿವಾಹಿತ ಮಹಿಳೆಯು ಕಡ್ಡಾಯವಾಗಿ ಮಂಗಳಸೂತ್ರವನ್ನು ಧರಿಸಬೇಕೆನ್ನುವ ನಿಯಮ ಹಿಂದೂ ಧರ್ಮದಲ್ಲಿದೆ. ಹಾಗಾದರೆ ಮಂಗಳಸೂತ್ರ ಧರಿಸಿದಾಗ ನಾವು ಯಾವೆಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಹಾಗೂ ಮಂಗಳಸೂತ್ರವನ್ನು ನಾವು ಏಕೆ ಧರಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಹಿಂದೂ ಸಂಪ್ರದಾಯದಲ್ಲಿ ವಿವಾಹವಾದ ಮಹಿಳೆಗೆ ಅಂದರೆ ಸುಮಂಗಲಿಗೆ ಮಂಗಳಸೂತ್ರ ಅಥವಾ ಕರಿಮಣಿ ಎನ್ನುವುದು ಅತ್ಯಮೂಲ್ಯವಾದ ಒಂದು ಆಭರಣವಾಗಿದೆ. ಇದು ಆಕೆಯ ಸೌಭಾಗ್ಯದ ಸಂಕೇತವಾಗಿದೆ. ಆಕೆಯ ಪತಿಯ ಆಯಸ್ಸು, ಅಭಿವೃದ್ಧಿ, ಸಂಪತ್ತು ಮತ್ತು ಸಮೃದ್ಧಿ ಎನ್ನುವಂತಹದ್ದು ಆಕೆಯ ಕರಿಮಣಿ ಸೂಚಿಸುತ್ತದೆ. ಗುರು ಹಿರಿಯರ ಸಮ್ಮುಖದಲ್ಲಿ ಶುಭ ಮುಹೂರ್ತದಲ್ಲಿ ವರನಾದವನು ವಧುವಿನ ಕತ್ತಿಗೆ 3 ಗಂಟನ್ನು ಹಾಕುವ ಅರಿಶಿನ ದಾರವೇ ಮಂಗಳಸೂತ್ರ. ಇತ್ತೀಚಿನ ದಿನಗಳಲ್ಲಿ ಮಂಗಳಸೂತ್ರದ ವಿನ್ಯಾಸದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದು. ವರ ಈ ದಾರವನ್ನು ವಧುವಿಗೆ ಕಟ್ಟಿದಾಕ್ಷಣ ಆಕೆ ಅವನ ಅರ್ಧಾಂಗಿಯಾಗುತ್ತಾಳೆ. ಮಂಗಳಸೂತ್ರದಲ್ಲಿ ಕಪ್ಪು ಮಣಿಗಳು, ಹವಳ, ತಾಳಿ ಇರುತ್ತದೆ. ಇವುಗಳು ಆಕೆಯ ಪತಿಯ ದೀರ್ಘಾಯುಷ್ಯದ ವರವನ್ನು ಕರುಣಿಸುತ್ತದೆ. ಪತ್ನಿಯಾದವಳು ಈ ಕರಿಮಣಿಯನ್ನು ಪ್ರತಿದಿನವೂ ಧರಿಸಬೇಕು. ಇದನ್ನು ಕುತ್ತಿಗೆಯಿಂದ ತೆಗೆದಿಡುವ ತಪ್ಪನ್ನು ಎಂದಿಗೂ ಮಾಡಲು ಹೋಗಬಾರದು. ಮಂಗಳಸೂತ್ರದಲ್ಲಿ ವಿನ್ಯಾಸಗಳು ಬದಲಾಗಿದೆಯಾದರೂ ಅದರ ಮಹತ್ವ ಇಂದಿಗೂ ಹಾಗೆ ಉಳಿದುಕೊಂಡಿದೆ. ಮಂಗಳಸೂತ್ರಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಮಹಿಳೆಯರು ತಪ್ಪನ್ನು ಮಾಡಿದರೆ ಪತಿ ಪತ್ನಿಯ ನಡುವೆ ಬಾಂಧವ್ಯ ಗಟ್ಟಿಯಾಗಿರುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಮಂಗಳಸೂತ್ರವನ್ನು ನಾವು ಯಾಕೆ ತೆಗೆಯಬಾರದು ಎಂಬುದನ್ನು ಕೂಡ ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಪತ್ನಿಯಾದವಳು ತನ್ನ ಕೊರಳಲ್ಲಿ ಧರಿಸುವ ಮಂಗಳಸೂತ್ರವು ಆಕೆಯ ಪತಿಯ ಆಯಸ್ಸು, ಆರೋಗ್ಯ, ಅಭಿವೃದ್ಧಿ ಮತ್ತು ಏಳಿಗೆಯನ್ನು ಪ್ರತಿನಿಧಿಸುತ್ತದೆ. ಹಾಗೆ ಈ ವಿಚಾರದಲ್ಲಿ ವಿವಾಹಿತ ಮಹಿಳೆ ಇನ್ನೊಬ್ಬರ ಮಂಗಳಸೂತ್ರವನ್ನು ತಪ್ಪಿಯೂ ಕೂಡ ಧರಿಸಬಾರದು. ಇನ್ನೊಬ್ಬರಿಗೆ ನಿಮ್ಮ ಮಂಗಳಸೂತ್ರವನ್ನು ಕೊಡಬಾರದು. ಇದರಿಂದ ನಿಮ್ಮ ಪತಿಯ ಆಯಸ್ಸು ಕಡಿಮೆಯಾಗಬಹುದು. ಮಂಗಳಸೂತ್ರವನ್ನು ಹೊರಗಡೆ ಎಲ್ಲರಿಗೂ ಕಾಣುವಂತೆ ಧರಿಸಬಾರದು. ನಾವು ಮಲಗಿಕೊಂಡಾಗ ಸಾಮಾನ್ಯವಾಗಿ ಮಂಗಳಸೂತ್ರ ಬೆನ್ನಿಗೆ ಹೋಗುತ್ತದೆ. ನಿದ್ರೆಯಿಂದ ಎದ್ದಾಕ್ಷಣ ನಾವು ಆ ಬೆನ್ನಿಗೆ ಹೋಗಿರುವ ಮಂಗಳಸೂತ್ರವನ್ನು ಸರಿಯಾಗಿ ಧರಿಸಬೇಕು. ಇಲ್ಲದಿದ್ದರೆ ಮನೆಗೆ ದರಿದ್ರ ಬರುವುದು. ಸುಮಂಗಲಿಯರಿಗೆ ಮಂಗಳವಾರ ಮತ್ತು ಶುಕ್ರವಾರದ ದಿನವು ಅತ್ಯಂತ ವಿಶೇಷವಾದ ದಿನವಾಗಿದೆ. ಹಾಗಾಗಿ ಅಪ್ಪಿತಪ್ಪಿಯೂ ಸುಮಂಗಲಿಯರು ಈ 2 ದಿನಗಳಲ್ಲಿ ಕೊರಳಿನಲ್ಲಿದ್ದ ತಾಳಿಯನ್ನು ಬಿಚ್ಚಿಡಬಾರದು. ತಾಳಿಯನ್ನು ಬಿಚ್ಚಿಡುವ ಪರಿಸ್ಥಿತಿ ಎದುರಾದರೆ ಗುರುವಾರದ ದಿನದಂದು ತೆಗೆದಿಡಬೇಕು. ಒಂದು ವೇಳೆ ನೀವು ಸ್ನಾನ ಮಾಡುವಾಗ ತಾಳಿ ಸರವನ್ನು ತೆಗೆದು ಸ್ನಾನ ಮಾಡುತ್ತಿದ್ದರೆ ಎಚ್ಚರ. ಸರಿಯಾದ ಸಮಯವನ್ನು ನೋಡಿ ತಾಳಿಯನ್ನು ತೆಗೆದು ನಂತರ ಸ್ನಾನ ಮಾಡಿ. ಕೆಟ್ಟ ಸಮಯದಲ್ಲಿ ನೀವು ತಾಳಿಯನ್ನು ಕುತ್ತಿಗೆಯಿಂದ ತೆಗೆಯಬಾರದು. ಮಂಗಳಸೂತ್ರದಲ್ಲಿರುವ ಕಪ್ಪು ಮಣಿಗಳನ್ನು ತಪ್ಪಿಯೂ ತೆಗೆಯಬಾರದು. ಯಾಕೆಂದರೆ ಕರಿಮಣಿಯಲ್ಲಿನ ಕಪ್ಪು ಮಣಿಗಳು ಆಕೆಯ ಪತಿಯನ್ನು ಮತ್ತು ಕುಟುಂಬವನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ. ಒಂದು ವೇಳೆ ತಾಳಿಯನ್ನು ಬದಲಾಯಿಸಿಕೊಳ್ಳಬೇಕೆಂದುಕೊಂಡಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಮೊದಲು ಒಂದು ಅರಿಶಿನ ದಾರಕ್ಕೆ ತಾಳಿಯನ್ನು ಹಾಕಿ ನಂತರ ತಾಳಿಯನ್ನು ಬದಲಾಯಿಸಬಹುದು. ಕುತ್ತಿಗೆಯಲ್ಲಿ ಏನನ್ನೂ ಹಾಕಿಕೊಳ್ಳದೆ ತಾಳಿಯನ್ನು ಬದಲಾಯಿಸಬಾರದು. ಅದೆಷ್ಟೋ ಜನ ಮಹಿಳೆಯರಿಗೆ ತಮ್ಮ ಕತ್ತಿನಲ್ಲಿರುವ ಸರಗಳಿಗೆ ಅಥವಾ ಮಾಂಗಲ್ಯಕ್ಕೆ ಬಟ್ಟೆ ಪಿನ್ಗಳನ್ನು ಹಾಕಿಕೊಳ್ಳುವ ಕೆಟ್ಟ ಅಭ್ಯಾಸ ಇರುತ್ತದೆ. ಬಟ್ಟೆ ಪಿನ್ಗಳನ್ನು ಕಬ್ಬಿಣದಿಂದ ಮಾಡಲಾಗುತ್ತದೆ. ಕಬ್ಬಿಣವು ಶನಿ ದೇವನನ್ನು ಪ್ರತಿನಿಧಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಬಟ್ಟೆ ಪಿನ್ನನ್ನು ಮಂಗಳಸೂತ್ರಕ್ಕೆ ಹಾಕಿಕೊಂಡರೆ ಶನಿಯ ಕೋಪಕ್ಕೆ ಪತಿ ಪತ್ನಿ ಗುರಿಯಾಗಬೇಕಾಗುತ್ತದೆ. ಅತ್ಯಂತ ಉದ್ದವಾದ ಮಂಗಳಸೂತ್ರವನ್ನು ಕೂಡ ನಾವು ಧರಿಸಬಾರದು. ನಾವು ಧರಿಸಿದ ಮಂಗಳಸೂತ್ರ ನಮ್ಮ ಹಣೆಯನ್ನು ಮುಟ್ಟುವಂತಿರಬೇಕು. ಇದಕ್ಕಿಂತ ಉದ್ದದ ಮಂಗಳಸೂತ್ರ ಧರಿಸಬಾರದು. ಹೆಚ್ಚಿನ ಮಹಿಳೆಯರು ಅರಿಶಿನ ಕುಂಕುಮ ತೆಗೆದುಕೊಂಡಾಗ ಕೇವಲ ತಾಳಿಯ ಮುಂಭಾಗಕ್ಕೆ ಮಾತ್ರ ಅರಿಶಿನ ಕುಂಕುಮವನ್ನು ಇಟ್ಟುಕೊಳ್ಳುತ್ತಾರೆ. ಇದು ತಪ್ಪು. ಅರಿಶಿನ ಕುಂಕುಮವನ್ನು ತಾಳಿಯ ಹಿಂಭಾಗಕ್ಕೂ ಇಟ್ಟುಕೊಳ್ಳಬೇಕು. ಮಂಗಳಸೂತ್ರದಲ್ಲಿನ ಕರಿಮಣಿಗಳನ್ನು ಶಿವನಿಗೆ ಹೋಲಿಸಿದರೆ ತಾಳಿಯನ್ನು ತಾಯಿ ಪಾರ್ವತಿಗೆ ಹೋಲಿಸಲಾಗುತ್ತದೆ. ಇವೆರಡನ್ನು ನಾವು ಜೊತೆಯಾಗಿ ಧರಿಸುವುದರಿಂದ ದಾಂಪತ್ಯಕ್ಕೆ ಶಿವ ಪಾರ್ವತಿಯ ಆಶೀರ್ವಾದ ದೊರೆಯುತ್ತದೆ.
ಜ್ಯೋತಿಷ್ಯ ದೃಷ್ಟಿಯಿಂದ ನೋಡುವುದಾದರೆ ಕಪ್ಪು ಮಣಿಗಳು ಶನಿಯನ್ನು ಸಂಕೇತಿಸಿದರೆ ಚಿನ್ನವು ಗುರುವನ್ನು ಸಂಕೇತಿಸುತ್ತದೆ. ಇವೆರಡನ್ನು ನಾವು ಜೊತೆಯಾಗಿ ಧರಿಸುವುದರಿಂದ ಸಂತೋಷದ ದಾಂಪತ್ಯ ಜೀವನ ನಮ್ಮದಾಗುವುದು. ನೋಡಿದ್ರಲ್ಲ ವೀಕ್ಷಕರೇ, ವಿವಾಹಿತ ಮಹಿಳೆಯರು ಮಂಗಳಸೂತ್ರಕ್ಕೆ ಸಂಬಂಧಿಸಿದ ಈ ಎಲ್ಲ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಆಗ ಮಾತ್ರ ನಿಮ್ಮ ದಾಂಪತ್ಯ ಜೀವನವು ಸಂತೋಷ ಮತ್ತು ಸುಖದಿಂದ ತುಂಬಿಕೊಂಡಿರುತ್ತದೆ. ಇದರಿಂದ ಪತಿಯ ಆಯುಷ್ಯು ಕೂಡ ಹೆಚ್ಚಾಗುತ್ತದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.